ಡಿ ವಿ ಸದಾನಂದ ಗೌಡರು ಸಿ ಎಮ್ ಆಗಿ ಪದಗ್ರಹಣ ಮಾಡಿದ್ದಾರೆ. ಸದಾನಂದ ಗೌಡರು ಅಂದರೆ ಸದಾ ಆನಂದವಾಗಿರೋರು ಅನ್ನೋ ಒಂದು ಮಾತಿದೆ. ಬನ್ನಿ ಅವ್ರ ಜೊತೆ ನೇರವಾಗಿ ಮಾತಾಡೋಣ. ಅವರು ಸಿ ಎಮ್ ಆಗಿ ಏನೇನು ಮಾಡಬೇಕು ರಾಜ್ಯದಲ್ಲಿ ಅನ್ನೋ ಒಂದು ಲಕ್ಷ್ಯನ ಇಟ್ಕೊಂಡಿದ್ದೀನಿ ಅಂತ. ಮೊದಲಿಗೆ ನಿಮಗೆ ಸಿ ಎಮ್ ಆಗಿದ್ದಕ್ಕೆ ಅಭಿನಂದನೆಗಳು. ಸೊ ನಿಮ್ಮ ನೇರ ದೃಷ್ಟಿಯನ್ನು ಸರ್ಕಾರವನ್ನು ಯಾವ ರೀತಿ ನಡೆಸ್ತಾರೆ ಸರ್? ಸರ್ಕಾರ ನಡೆಸಲಿಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಇವತ್ತು ಪದಗ್ರಹಣ ಮಾಡಿದ್ದೇನೆ. ಸರ್ಕಾರವನ್ನು ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತವ ಸರ್ಕಾರದ ಒಳಗೂ ಹೊಳಗೂ ಎಲ್ಲವನ್ನು ತಿಳ್ಕೊಳ್ಳುವಂಥ ಪ್ರಥಮ ಕೆಲಸ ಕಾರ್ಯಗಳನ್ನು ಅವನು ಮಾಡಬೇಕು. ಆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಇವತ್ತು ಪ್ರಾರಂಭ ಮಾಡಿದ್ದೇನೆ. ನನಗೆ ತುಂಬ ಸಂತೋಷ ಆಗಿರೋದಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದಷ್ಟು ಒಳ್ಳೆಯ ಅಧಿಕಾರಿಗಳು, ಅವರ ತಂಡ ಜೊತೆಯಲ್ಲಿ ಆ ಕೆಲಸ ಕಾರ್ಯಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳುವಂಥ ಅವರ ಭಾವನೆಗಳು, ಇದು ನಮಗೆ ಸಹಕಾರ ಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾಳೆ ನಾವು ಉನ್ನತ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೇನೆ. ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ಎಲ್ಲ ಇಲಾಖೆಯ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ಮುಂದೆ ನನ್ನ ಕಾರ್ಯ ಹೇಗೆ ನಡೆಸಬೇಕು, ಯಾವ್ಯಾವ ಇಲಾಖೆಯಲ್ಲಿ ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿದ್ದೀನಿ. ಈಗ ನಿಮ್ಮ ಪಕ್ಷದಲ್ಲಿ ಮತ್ತೊಂದು ಬಣ ಏನಿದೆ, ಅವರು ಸಚಿವ ಸಂಪುಟಕ್ಕೆ ಸೇರಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಸಚಿವ ಸಂಪುಟಕ್ಕೆ ಸೇರಲ್ಲ ಅಂತ ಹೇಳುವಂಥವ್ರು ನಮ್ಮ ಪಾರ್ಟಿಯಲ್ಲಿ ಯಾರೂ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಒಂದಷ್ಟು ನಿನ್ನೆ ಮುಖ್ಯಮಂತ್ರಿಯ ಆ ರೇಸ್ನಲ್ಲಿ ಅಂಥ ವಿದ್ಯಮಾನದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ನಮ್ಮ ಒಂದಷ್ಟು ಗ್ಯಾಪ್ಗಳಾಗಿರುವಂಥದ್ದು ನಾನು ಒಪ್ಕೊಳ್ತೇನೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ಗ್ಯಾಪು ಅತ್ಯಂತ ಶೀಘ್ರವಾಗಿ ಅದನ್ನು ಪರಿಹಾರ ಮಾಡುವಂಥದ್ದು, ಆ ಗ್ಯಾಪ್ ಮುಚ್ಚುವಂಥ ಕೆಲಸ ಕಾರ್ಯಗಳನ್ನು ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ನಮ್ಮ ಮಿತ್ರರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಪ್ರಾಯಶಃ ಅದು 2 ದಿನದಲ್ಲಿ ಪರಿಹಾರ ಆಗುತ್ತೆ. ಅದರಿಂದೇನು ದೊಡ್ಡ ಸಂಗತಿ ಆಗುವಂಥದ್ದು ಏನಿಲ್ಲ. ಸರ್, ಈಗ ಲೋಕಾಯುಕ್ತ ಗಣಿ ವರದಿ ಏನು ವರದಿಯಲ್ಲಿ ಅಕ್ರಮ ಆಗಿದೆ, ಅದನ್ನು ರಿಕವರಿ ಮಾಡಬೇಕು ಅಂತ ಲೋಕಾಯುಕ್ತರು ಹೇಳಿದ್ದಾರೆ. ಸೊ ನೀವೇನು? ನಾನು ಭಾರಿ ಸ್ಪಷ್ಟ ಇದ್ದೇನೆ ಲೋಕಾಯುಕ್ತ ವರದಿಯ ಬಗ್ಗೆ. ಲೋಕಾಯುಕ್ತ ವರದಿಯ ಯಾವುದೇ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳಿದರೆ ನಾನು ಅದಕ್ಕೆ ಕಾನೂನು ತಜ್ಞರಲ್ಲಿ ಜೊತೆ ಸಮಾಲೋಚನೆಗಳನ್ನು ಮಾಡ್ತೇನೆ, ಕಾನೂನು ವರದಿಗಳನ್ನು ತರಿಸ್ಕೊಳ್ತೇನೆ, ಕ್ಯಾಬಿನೆಟ್ ಕೊಲೀಗ್ಗಳೊಟ್ಟಿಗೆ, ಉನ್ನತ ಅಧಿಕಾರಿಗಳೊಟ್ಟಿಗೆ ಸಮಾಲೋಚನೆ ಮಾಡ್ತೇನೆ. ಸರ್ವಸಮ್ಮತವಾದಂಥ ಇಡೀ ಜಗತ್ತು ಒಪ್ಪಿಕೊಳ್ಳುವಂಥ ರೀತಿಯ ಒಂದು ಪರಿಹಾರವನ್ನು ಅದಕ್ಕೆ ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಸರ್, ನೀವೀಗ ಯಡಿಯೂರಪ್ಪ ಅವರು ಅಭ್ಯರ್ಥಿ ಅಂತ ಹೇಳ್ತಾರೆ, 6 ತಿಂಗಳಿಗೆ ಮಾತ್ರ ಸಿ ಎಮ್ ಅಂತ ಒಂದು ಮಾತುಗಳು ಕೇಳಿಬರ್ತಾಯಿದೆ, ಹೌದಾ? ಕಾಲವೇ ಇದಕ್ಕೆಲ್ಲ ಉತ್ತರ ಕೊಡುತ್ತೆ. ಸರ್, ಈಗ ಮತ್ತೊಂದು ಏನು ಅಂದರೆ, ಒಂದು ವೇಳೆ ಯಡಿಯೂರಪ್ಪನವ್ರು ಹಗರಣದಿಂದ ಹೊರಗೆ ಬಂದರೆ ಅವ್ರು ಮತ್ತೆ ಸಿ ಎಮ್ ಆಗ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರೆ ಆಗೇನು? ಇದು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನೊಬ್ಬ ಡಿಸಿಪ್ಲಿನ್ಡ್ ಸೋಲ್ಜರ್ ಆಫ್ BJP. ನನ್ನ ಪಕ್ಷದ ವರಿಷ್ಠರ ಏನು ತೀರ್ಮಾನ ತಗೊಳ್ತಾರೋ ಆ ಕೆಲಸ ಕಾರ್ಯಗಳನ್ನು ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಸೊ ಈಗ ಜಗದೀಶ್ ಶೆಟ್ಟರ್ ಬಣವನ್ನು ನೀವು ಹೇಗೆ ನಿಯಂತ್ರಿಸ್ತೀರ? ಈಗಾಗಲೇ ಹೇಳಿದೆಲ್ಲ, ಇವತ್ತು ಅವರಲ್ಲಿ ಹೋಗಿ ಒಂದು ಹೈ ಟೀ ಚಾ ಎಲ್ಲ ಕುಡಿದು ಭಾರಿ ಸಂತೋಷದಿಂದ ನಾವು ಹೊರಗೆ ಬಂದಿದ್ದೇವೆ. ಪರಿಹಾರ ಮಾಡುವಂಥ ಭರವಸೆಯನ್ನು ಅವರೂ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು ಈಶ್ವರಪ್ಪರು ಎಲ್ಲರೂ ಕೂಡ ಸೇರಿಕೊಂಡು ಇದಕ್ಕೆ ಪರಿಹಾರ ಕಂಡು ಹುಡುಕುವಂಥ ಒಂದು ರಾಜ್ಯಸೂತ್ರವನ್ನು ಮಾಡಿಕೊಳ್ತೀವಿ. ಮತ್ತು ಅದೊಂದು ಅದ್ಭುತವಾದಂಥ ರಾಜ್ಯಸೂತ್ರ ಆಗುತ್ತೆ. ಮಾಧ್ಯಮದವರಿಗೆ ಈ ರೀತಿ ಒಂದು ಹೊಸತನ ಬಂದಿದ್ದಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅದು ನಿಮ್ಮ ಮುಂದೆ ಬರುವಂಥ ಸಂಗತಿಗಳು ನಡೆಯುತ್ತೆ. ಸೊ ಇದು ಡಿ ವಿ ಸದಾನಂದ ಗೌಡರವರ ಸ್ಪಷ್ಟ ನುಡಿ. ನಾನು ಯಾವಾಗಲೂ ನಗುಮುಗ್ಧವನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗುವಂಥ ಒಂದು ಸಾಮರ್ಥ್ಯ ನನ್ನಲ್ಲಿದೆ. ಇಡೀ ರಾಜ್ಯದ ಜನ ಸಹಿತ ನಗ್ನಗ್ತಾ ಇರಬೇಕು ಅನ್ನೋದು ಅವರ ಆಶಯ. ಕ್ಯಾಮ್ರಾಮನ್ ವಿಷ್ಣು ಜೊತೆ ಗಿರೀಶ್ ಕೌಚು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.